ಗುರುಸ್ವಾಮಿ ಪ್ರೊಫೆಸರ್ ಮಲೆಯೂರು ಗುರುಸ್ವಾಮಿ ಈ ನಾಡು ಕಂಡ ಹೆಸರಾಂತ ಸಾಹಿತಿ. ಚಾಮರಾಜನಗರ ತಾಲೂಕಿನ ಮಲೆಯೂರು ಮತ್ತು ಪಕ್ಕದಲ್ಲೇ ಇರುವ ಶ್ರೀ ಕ್ಷೇತ್ರ ಕನಕಗಿರಿ ಇವರ ಸಾಹಿತ್ಯ ಪ್ರೇರಣೆಯ ಕರ್ಮಭೂಮಿ. ಕನ್ನಡ ಉಪನ್ಯಾಸಕರಾಗಿ 30 ವರ್ಷಗಳಿಗೂ ಹೆಚ್ಚು ನಿಸ್ವಾರ್ಥ ಸೇವೆಯ ಮೂಲಕ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಇಂದಿಗೂ ಸದಾ ಹಸಿರಾಗಿದ್ದಾರೆ. ವಿಶೇಷವಾಗಿ ಅವರ ಮಾತುಗಳು ಮತ್ತು ಬರಹಗಳು ವೈಚಾರಿಕತೆಯಿಂದ ಕೂಡಿದ್ದು ಮಹಾ ಮಾನವತಾವಾದಿ ಬಸವಣ್ಣನ ಆದರ್ಶನೀಯತೆಯನ್ನು ಒಳಗೊಂಡಿದೆ. ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಕನ್ನಡಮ್ಮನ ಸೇವೆ ಮಾಡಿದ್ದಾರೆ. ರೇಷ್ಮೆ ಹುಳವು ಗೂಡು ಕಟ್ತದೆ, ಆದರೆ ಅದು ಹೊರಗಿನ ಯಾವುದೇ ವಸ್ತುವನ್ನು ತಂದು ಗೂಡನ್ನ ಕಟ್ಟುವುದಿಲ್ಲ. ತನ್ನ ಒಳಗಿರುವ ಶಕ್ತಿ, ಒಳಗಿನ ಸಾಮರ್ಥ್ಯದಿಂದ ಚಿನ್ನದ ಬಣ್ಣಕ್ಕೆ ಮಿರುಗುವಂತಹ ಅದರ ಜೊಲ್ಲು ಇದು ಆಶ್ಚರ್ಯಕರವಾದ್ದು. ಚಿನ್ನ ನಂತರ ಚಾಮರಾಜನಗರದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ 3 ಅವಧಿಗಳಿಗೆ ಸುಮಾರು 10 ವರ್ಷ ಅಧ್ಯಕ್ಷರಾಗಿ ಚಾಮರಾಜನಗರ ಜಿಲ್ಲೆಯ ಸಾಹಿತ್ಯ ಬೆಳವಣಿಗೆಗೆ ಕೊಡುಗೆ ನೀಡಿದ್ದಾರೆ. 1978ರಲ್ಲಿ ಖಾಸಗಿ ಬದುಕಿನ ಕಾಮಪ್ರೇಮ ಇತ್ಯಾದಿ ಕವನ ಸಂಕಲನದ ಮೂಲಕ ಸಾಹಿತ್ಯ ಕ್ಷೇತ್ರಕ್ಕೆ ಪ್ರವೇಶಿಸಿದ ಶ್ರೀಯುತರ ಸಾಹಿತ್ಯ ಊಟದ ಪರಿಯಾಗಿ ಚರಿತ್ರೆಯ ಪುಟಕ್ಕೊಂದು ಟಿಪ್ಪಣಿ, ಮಹಾಯಾತ್ರಿಕ, ಅಪ್ರತಿಮ ವೀರ ಕಾದಂಬರಿಕಾರರಾಗಿ ಹಲವಾರು ಕೃತಿಗಳ ಗ್ರಂಥ ಸಂಪಾದಕರಾಗಿ ಹಲವು ವಿಶೇಷ ಸಂಚಿಕೆಗಳ ಮುಖ್ಯ ಸಂಪಾದಕರಾಗಿ ಕಾರ್ಯನಿರ್ವಹಿಸಿ ನಾಡಿನ ಗಮನ ಸೆಳೆದಿದ್ದಾರೆ. ಚಾಮರಾಜನಗರದ ಹೊಸ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸಿ ಮೂಡಲ ಸೀಮೆಯ ಕಥೆಗಳು ಎಂಬ ಕಥಾ ಸಂಕಲನ, ಯುವ ಕವಿಗಳ ಕಾವ್ಯ ಸಂಕಲನ, ಕಾಡಂಚಿನ ಕೋಗಿಲೆಗಳ ಕಲರವ ಹೊರತಂದಿದ್ದಾರೆ. ಚಾಮರಾಜನಗರದ ಜಿಲ್ಲಾ ಸಾಹಿತ್ಯ ಸಮ್ಮೇಳನವನ್ನು ಸಂಘಟಿಸಿ ಯಶಸ್ವಿಗೊಳಿಸಿದ್ದು ಇವರ ಸಾಹಿತ್ಯ ಪ್ರೇಮ ಬಿಂಬಿಸುತ್ತದೆ. ಸಾಹಿತ್ಯವಲ್ಲದೆ ಜಾನಪದ ವಿಚಾರಗಳ ಮೇಲೂ ಇವರ ಕೃತಿಗಳ ಅಪಾರ ಬೆಳಕನ್ನು ಬಿಂಬಿಸಿವೆ. ಶ್ರೀಯುತರ ಸಾಹಿತ್ಯ ಮತ್ತು ಜಾನಪದ ಕ್ಷೇತ್ರದ ಸ್ಮರಣೀಯ ಸೇವೆಯನ್ನು ಗಮನಿಸಿ ಕರ್ನಾಟಕ ಸರ್ಕಾರ 2010ರ ಕನ್ನಡ ರಾಜ್ಯೋತ್ಸವ ಶ್ರೇಷ್ಠ ಪ್ರಶಸ್ತಿಯನ್ನು ನೀಡಿ ಸತ್ಕಾರಗೈದಿದೆ. ಈ ಹಿನ್ನೆಲೆಯಲ್ಲಿ ಚಾಮರಾಜನಗರದ ಜನಪರ ದಿನಪತ್ರಿಕೆ ರೇಷ್ಮೆ ನಾಡು ತನ್ನ 21ನೇ ವಾರ್ಷಿಕೋತ್ಸವದ ಈ ಶುಭ ದಿನದಂದು ನಾಡಿನ ಸಮಸ್ತ ಜನತೆಯ ಪರವಾಗಿ ಅಭಿಮಾನಪೂರ್ವಕವಾಗಿ ಅಭಿನಂದಿಸಿ ಗೌರವಿಸಿದೆ.